ತಂಡದ ಹರಿದ್ವಾರದಲ್ಲಿ ಒಂದು ಗಂಗಾ ಆರತಿಯ ವಿಶೇಷ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು. ಸಹಜವಾಗಿ ನಂತರ ಒಂದು ಆಧ್ಯಾತ್ಮಿಕ ಚಮತ್ಕಾರ ಇಲ್ಲಿ ನಡೀತಾ ಇರುವಂಥದ್ದು. ಪ್ರತಿದಿನ ಏನು ಅಂತಂದ್ರೆ ಬೆಳಗ್ಗೆ ಮತ್ತು ಸಾಯಂಕಾಲ ಈ ಒಂದು ಗಂಗಾ ಆರತಿ ಕಾರ್ಯಕ್ರಮ ಇರುತ್ತೆ. ಸೊ ಇಲ್ಲಿ ಈ ಒಂದು ಆಧ್ಯಾತ್ಮಿಕ ಚಮತ್ಕಾರವನ್ನ ನೋಡ್ಲಿಕ್ಕೆ ಸಾಕಷ್ಟು ಸಂಖ್ಯೆಯ ಭಕ್ತಾದಿಗಳಿರ್ತಾರೆ. ಸೊ ಈ ಒಂದು ಗಂಗಾ ನದಿಯ ಎಲ್ಲಾ ಬದಿಗಳಲ್ಲೂ ಕೂಡ ಜನರಿರುವಂಥದ್ದು. ಸೊ ಒಂದು ಭಾರತದ ಪವಿತ್ರ ಆಧ್ಯಾತ್ಮಿಕ ಸ್ಥಳದಲ್ಲಿ, ಸೊ ಪ್ರಸಿದ್ಧ ಆಧ್ಯಾತ್ಮಿಕ ಸ್ಥಳದಲ್ಲಿ ಈ ಒಂದು ಸ್ಥಳ ಕೂಡ ಒಂದು ಹರ್ ಕಿ ಪೌರ್ ಅನ್ನುವಂತಹ ಸ್ಥಳ ಇದು. ಸೊ ಹರ್ ಕಿ ಪೌರಿ ಅನ್ನುವಂತಹ ಸ್ಥಳಕ್ಕೆ ಒಂದು ವಿಶ್ಲೇಷಣೆ ಇರ್ತಕ್ಕಂಥದ್ದು, ಅಂದ್ರೆ ಭಗವಾನ್ ಶಿವನ ಮೆಟ್ಟಿಲುಗಳು ಅನ್ನುವಂತಹ ಮಾತು ಕೂಡ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಒಂದು ಪವಿತ್ರ ನದಿಯ ದಡದಲ್ಲಿ ಕಾರ್ಯಕ್ರಮ ಪ್ರತಿದಿನ ನಡೆಯುತ್ತೆ. ಸೊ ಇದೇ ಮಾದರಿಯ ಒಂದು ಕಾರ್ಯಕ್ರಮವನ್ನ ಸೊ ಕರ್ನಾಟಕದಲ್ಲೂ ಕೂಡ ಕಾವೇರಿ ತೀರದಲ್ಲಿ ಮಾಡುವಂತಹ ಸಿದ್ಧತೆಗಳು ಕೂಡ ಸರ್ಕಾರದ ಮುಂದೆ ಇರತಕ್ಕಂಥದ್ರ ಬೆನ್ನಲ್ಲೇ ಇವತ್ತು ಅಧ್ಯಯನ ತಂಡ ಇಲ್ಲಿ ಆಗಮಿಸಿರುವಂಥದ್ದು. ಸೊ ವಿಶೇಷವಾಗಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಂಖ್ಯೆಯ ಜನರು ಬಂದು ಪ್ರತಿದಿನ ಈ ಒಂದು ಕ್ಷಣಕ್ಕಾಗಿ ಕಾಯ್ತಾ ಕೂತಿರುವಂತಹ ಸನ್ನಿವೇಶ ಕೂಡ ಇಲ್ಲಿ ಸರ್ವೇ ಸಾಮಾನ್ಯವಾಗಿರುತ್ತೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಹರಿದ್ವಾರ.